ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ನಿನ್ನೆ ವಿಡಿಯೋ ಕಡೆಯಿಂದ ಒಂದು ಸರ್ಕ್ಯುಲರ್ ರಿಲೀಸ್ ಆಗುತ್ತೆ. ಡ್ರಾಫ್ಟ್ ಟೈಮ್ ಟೇಬಲ್ ಫಾರ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಆಫ್ ಸಮ್ಮರ್ ಸೆಮಿಸ್ಟರ್ ಆ್ಯಂಡ್ ಮೇಕಪ್ ಎಕ್ಸಾಮಿನೇಷನ್ ಜೂನ್-ಜುಲೈ 2025 ಅಂತ. ಈ ಒಂದು ಸರ್ಕ್ಯುಲರ್ ರಿಲೀಸ್ ಆದಮೇಲೆ ಭಾಳ ಸ್ಟೂಡೆಂಟ್ಸ್ಗೆ ಎಷ್ಟೋ ಡೌಟ್ಸ್ ಇದ್ದಾವೆ, ಎಷ್ಟೋ ಕ್ವಶನ್ಸ್ ಇದ್ದಾವೆ. ನಮಗೆ ಕಾಂಟ್ಯಾಕ್ಟ್ ಮಾಡಿದರು, ಸೊ ಮೇಲ್ ಮಾಡಿದರು, ಮೆಸೇಜ್ ಮಾಡಿದರು. ನಾವು ಆದಷ್ಟು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡೀವಿ. ಸೊ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡೋಕ್ಕಾಗಲ್ಲ. ಸೊ ಆ ಒಂದು ರೀಸನಿಂದನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಸಾರಿ ಫಾರ್ ದಟ್, ಯಾರಿಗೂ ನಾನು ನಿಮಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ನಾವು ಆದಷ್ಟು ರಿಪ್ಲೈ ಕೊಡ್ತೀವಿ. ಸೊ ಸಾರಿ ಅಂತ ಹೇಳ್ತಾ, ಮೊದಲಿಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೇಳೆ ನಿಮ್ಮ ಡೌಟ್ಸ್ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫಸ್ಟಿಗೆ BE B.Tech ಸಮ್ಮರ್ ಸೆಮಿಸ್ಟರ್ 2022 ಸ್ಕೀಮು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅವರಿಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬಿಡ್ತೀನಿ. ನಿಮಗೆ ಒಂದು ವೇಳೆ ಬ್ಯಾಕ್ಲಾಗ್ಸ್ ಇತ್ತಂದರೆ, ನೀವು ಒಂದು ವೇಳೆ AB ಅಂದರೆ ಆಬ್ಸೆಂಟ್ ಆಗಿದೆ, ಎಕ್ಸಾಮ್ ಅಟೆಂಡ್ ಆಗಿರಲ್ಲ, ಆಬ್ಸೆಂಟ್ ಆಗಿದ್ದರೆ, ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫೇಲ್ಡ್ ಸಬ್ಜೆಕ್ಟ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತಾರೆ, ಎಕ್ಸಾಮ್ ಬರೀಬೋದು. ಅದು ಒಂದು ವೇಳೆ ನೀವು ರಿಜಿಸ್ಟರ್ ಆಗಿದ್ದರೆ ಮಾತ್ರ. ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಎಕ್ಸಾಮ್ ಬರೋಕ್ಕೆ ಆಗಲ್ಲ. ಸೊ ಭಾಳ ಸ್ಟೂಡೆಂಟ್ಸು ಈ ಒಂದು ಡೌಟ್ ನಮ್ಗೆ ಇನ್ನೇ ಕೇಳ್ತಾ ಇದ್ರು, ನಾವು ರಿಜಿಸ್ಟರೇ ಮಾಡಿಲ್ಲ. ಸೊ ರಿಜಿಸ್ಟ್ರೇಷನ್ ಆಲ್ರೆಡಿ ಕ್ಲೋಸ್ ಆಗಿದೆ. ಮತ್ತು ವಿಡಿಯೋ ಅವ್ರ ಕಡೆಯಿಂದ ನಮಗೆ ರಿಜಿಸ್ಟ್ರೇಷನ್ ಮತ್ತು ರಿಓಪನ್ ಆಗುತ್ತೋ ಇಲ್ಲ ಹೇಳಕ್ಕೆ ಬರಲ್ಲ. ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ವಿ ವಿಡಿಯೋ ಅವರಿಗೆ, ನಾವಂತಲ್ಲ, ಭಾಳ ಜನ ವಿಡಿಯೋ ರಿಲೇಟೆಡ್ ಕಂಟೆಂಟ್ ಮಾಡೋರೆಲ್ಲ ವಿಡಿಯೋ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ಸ್ಟೂಡೆಂಟ್ಸ್ ಆಗಿಬಿಟ್ಟು ನೀವು ಕೂಡ ವಿಡಿಯೋ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಒಬ್ಬರಿಗೆ ಬರಲ್ಲ, ಪ್ರತಿಯೊಬ್ಬರು ಅವರಿಗೆ ಮೇಲ್ ಮಾಡೋದಾಗಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗಲಿ, ಸೊ ಈ ಒಂದು ಇಶ್ಯೂ ಬಗ್ಗೆ ಅವರಿಗೆ ತಿಳಿಸ್ಬೇಕು. ಆ್ಯಂಡ್ ಅದೇ ರೀತಿ ನಿಮ್ಮ HOD, ಸೊ ಡಿಪಾರ್ಟ್ಮೆಂಟ್ HODಗೆ ಮತ್ತು ಕಾಲೇಜ್ ಪ್ರಿನ್ಸಿಪಲ್ಗೆ ಈ ಒಂದು ಮಾಹಿತಿನ ನೀವು ತಿಳಿಸ್ಬೇಕು ಅವ್ರಿಗೆ ಕೂಡ. ಸೊ ಅವರು ಕೂಡ ವಿಡಿಯೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ರೀತಿ ಇದೆ, ಇಷ್ಟು ಸ್ಟೂಡೆಂಟ್ಸ್ನ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಕಾಲೇಜಿಂದ ಈ ಒಂದು ಇಶ್ಯೂ ಬಂದರೆ ವಿಡಿಯೋ ಅವರು 100% ಆಗಿ ಮತ್ತೆ ರಿಓಪನ್ ಮಾಡ್ತಾರೆ. ಸೊ ಅವಾಗ ನೀವು ರಿಜಿಸ್ಟರ್ ಆಗ್ಬೋದು. ಅದಕ್ಕೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ HOD ಆಗಲಿ ಅಥವಾ ಪ್ರಿನ್ಸಿಪಲ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಅದೇ ರೀತಿ ಪ್ರತಿಯೊಬ್ಬರು ಮೇಲ್ ಕೂಡ ಮಾಡಿರಿ ವಿಡಿಯೋ ಅವ್ರಿಗೆ. ಯಾರ್ಯಾರು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿರಲ್ಲ, ಸೊ ಈ ಒಂದು ರಿಸಲ್ಟ್ಸು 25 to 30 ಡೇಸ್ ಈ ಒಂದು ಗ್ಯಾಪಲ್ಲಿ ಬರುತ್ತೆ. ಲೈಕ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ನಡೀತಿರುತ್ತೆ, ಇನ್ ದ ಮಿಡಲ್ ಆಫ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್, ಅವಾಗ ಈ ಒಂದು ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಅನ್ನೋದನ್ನು ರಿಲೀಸ್ ಮಾಡ್ತಾರೆ. ಸೊ ಒಂದು ವೇಳೆ ನೀವು ಪಾಸ್ ಆದರೆ ಪರವಾಗಿಲ್ಲ, ಸೊ ಫೇಲ್ ಆಯ್ತು ಅಂದರೆ ನೀವು ಮತ್ತೆ ಅವಾಗ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಮತ್ತೆ ಇವಾಗ ವಿಡಿಯೋರು ಮತ್ತೆ ರಿಓಪನ್ ಮಾಡಿದ ರಿಜಿಸ್ಟ್ರೇಷನ್ ಕಾನ್ಫಿಡೆನ್ಸ್ ಇತ್ತಪ್ಪ ಅಂತಂದರೆ, ರಿವ್ಯಾಲ್ಯೂಷನ್ ರಿಸಲ್ಟಲ್ಲಿ ನೀವು ಪಾಸ್ ಆಗ್ತೀರ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮತ್ತೆ ರಿಜಿಸ್ಟರ್ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ವೇಳೆ ನೀವು ಫೇಲ್ ಆಗ್ತಿರೋ ಅಂತ ನಿಮಗೆ ಅನಿಸಿತ್ತಪ್ಪ ಅಂತಂದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ವೇಳೆ VTO ಅವರು ಮತ್ತೆ ರಿಓಪನ್ ಮಾಡಿದರೆ ರಿಜಿಸ್ಟ್ರೇಷನ್ನ, ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಒಂದು ವೇಳೆ ರಿಓಪನ್ ಆಯ್ತಂದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಅದ್ರ ಜೊತೆ ನೆಕ್ಸ್ಟ್ ಮೇಕಪ್ ಎಕ್ಸಾಮಿನೇಷನ್ ಇದೆ. BE B.Tech ಮೇಕಪ್ ಎಕ್ಸಾಮಿನೇಷನ್ 2022 ಸ್ಕೀಮು 3rd to 6th ಸೆಮಿಸ್ಟರ್ ಅವರಿಗೆ. 3rd to 6th ಅಂದರೆ 3rd, 4th, 5th, 6th ಈ 4 ಸೆಮಿಸ್ಟರ್ ನಿಮ್ಗೆ ಏನಾದರೂ ಬ್ಯಾಕ್ಲಾಗ್ಸ್ ಇದ್ದರೆ ನೀವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.